ಈಗಾಗಲೇ ಮಗಳನ್ನು ಕಳ್ಕೊಂಡು ನಾವು ಭಾಳ ದುಃಖದಾಗಿದ್ದೀವಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಟ್ಟಿದ್ದು ಖಂಡನೀಯ. ಈ ರೀತಿ ಅವರು ವೈಯಕ್ತಿಕವಾಗಿ ಅಂದ್ರೆ ನಾವೇನು ಮುಸ್ಲಿಂ ಸಂಬಂಧಿಕರ ಅಥವಾ ಲವ್ ಜಿಹಾದ್ ಅನ್ನೋ ಒಂದು ಪದಕ್ಕೆ ನಾವೇನಾರ ಅದು ತುಷ್ಟೀಕರಣ ಮಾಡ್ತೀವಿ. ನಾವು ಯಾರು ಅದಕ್ಕೆ ಜೊತೆ ಇದ್ದೀವಿ. ವೈಯಕ್ತಿಕ ಅಂದರೆ ಏನು? ನಾವೇನು ವ್ಯಾಪಾರ ಮಾಡ್ತಿದ್ದೀವಿ ಅವ್ರ ಕೂಟ ಯಾವ ರೀತಿ ಅವ್ರು ಹೇಳಿಕೆ ಕೊಡ್ತಾರೆ? ಇದು ಖಂಡನೀಯ. ಈ ರೀತಿ ಹೇಳಿಕೆ ಕೊಡಬಾರ್ದು. ನಮಗೂ ಕೂಡ ಅದೇ ದುಃಖ ಆಗತೈತಿ. ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿ ನನ್ನ ಮಗಳನ್ನು ಕಳ್ಕೊಂಡು ನಾನು ಒದ್ದಾಡತ್ತೀನಿ, ನನ್ನ ಕುಟುಂಬ ಒದ್ದಾಡತ್ತೆ, ನನ್ನ ಬಂಧು ಬಳಗ, ಅನೇಕ ಸಂಘಟನೆಗಳು ಎಲ್ಲರೂ ಕೂಡ ಚಿಂತನೆಯಲ್ಲಿದ್ದಾರೆ, ಭಯ ಭೀತಿನಲ್ಲಿ ಆಗಿದ್ದಾರೆ. ಅಂಥ ಒಂದು ವಾತಾವರಣದಾಗ ಈ ರೀತಿ ರಾಜ್ಯ ಸರ್ಕಾರದ ಹೇಳಿಕೆ ಬರೋದ್ರಿಂದ ಇಡೀ ನಮ್ಮ ಕರ್ನಾಟಕ ರಾಜ್ಯನೇ ನೋಡ್ತಾ ಇದೆ. ಈಗಾಗಲೇ ನಮ್ಮ ಸಮಾಜದ ಅಧ್ಯಕ್ಷರು ಕೂಡ ಶಾಮನೂರು ಶಿವಶಂಕರಪ್ಪರು ಕೂಡ ಫೋನ್ ಮಾಡಿದರು. ಯಾವುದೂ ಕೇಳಿದಾಗ ಭಯ ಪಡೋಕೆ ಹೋಗ್ಬೇಡ, ನಾವು ನಿನ್ನ ಜೊತೆಗದೇವಿ, ಪಾರ್ಟಿ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ನೀವು ಏನಿದ್ರು ಏನು ಸತ್ಯ ಐತೆ ಅದನ್ನೇ ಹೇಳ, ಯಾರು ಹೇಳಿದ್ರು ಅವ್ರಿಗೆ ಕೌಂಟ್ರ್ ಕೊಡು ಅಂತ ಹೇಳಿದ್ದಾರೆ. ಅಂತ ಒಂದು ನಮ್ಮ ವೀರಶೈವಲಿಂಗಾಯತ ಸಮಾಜ ಈಗ ಆಲ್ರೆಡಿ ಡಿಸ್ಕಷನ್ ಎಲ್ಲ ಇದ್ದಾರೆ. ನಿಮ್ಮದೇ ಸರ್ಕಾರ ನಿಮ್ಮ ಬೆನ್ನಿ ನಿಲ್ಲಬೇಕಾಗಿತ್ತು, ಆದರೆ ಈ ರೀತಿ ಎಲ್ಲೋ ಕೂತ್ಕೊಂಡು ಹೇಳಿಕೆ ಕೊಡೋದು. ನಾನು ವೈಯಕ್ತಿಕ ವಿಚಾರ ಅಂದಾಗ ಈಗ ನಾನು ಏನಂತ ಹೇಳಿ ನಿಮಗೆ, ಏನು ಅವ್ರು ಕೂಡ ವ್ಯಾಪಾರ ಇತ್ತಾ, ಏನು ಕೊಡ್ತಗೊಳ್ಳೋದಿತ್ತಾ, ಅಥವಾ ಏನಾದ್ರು ಸಂಬಂಧ ಬೆಳೆಸಿದ್ವಿ? ವೈಯಕ್ತಿಕ ಅಂತೇಳಿ ಈ ರೀತಿ ಕೊಡೋದ್ರಿಂದ ಅದು ಖಂಡನೀಯ ಐತೆ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ಇದು ಒಂದು ಯಾವ ರೀತಿ ತಾವು ಹೇಳಿಕೆ ಕೊಟ್ಟಿರಿ. ಹೇಳಿಕೆ ಇದಾಗ್ತಾ ಇದೆ, ಲವ್ ಜಿಹಾದ್ಗೆ ನನ್ನ ಮಗಳು ಬಲಿಯಾಗಿದ್ದಾಳೆ, ಎಷ್ಟು ಮಟ್ಟಿಗೆ ಸತ್ಯ ಸರ್? ಖಂಡಿತ ಸುಳ್ಳು ಸರ್. ಯಾವ ಕಾರಣಕ್ಕೂ ಆ ರೀತಿ ಇಲ್ಲ. ಇವರೆಲ್ಲ ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸೋಷಿಯಲ್ ಮೀಡಿಯಲ್ಲಿ ಕೂಡ ನನ್ನ ಮಗಳದೇ ತಪ್ಪು ಇರೋರ ಗತೆ ಬಿಂಬಿಸಿ ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಬಿಟ್ಟು ಆಕೆಗೆ ಅಪವಾದ ಕೊಡುವಂಥ ನಡೆಸಿದ್ದಾರೆ. ಆ್ಯಕ್ಚುಲಿ ಆಕೆಗೆ ಆತ್ಮಕ್ಕೆ ಶಾಂತಿ ಕೊಡುವಂಥ ಕೆಲಸ ಮಾಡಿ ಆಕೆಗೆ ಆಲ್ರೆಡಿ ಒಂದು ಎನ್ಕೌಂಟ್ರ್ ಮಾಡಿ ಅವನ್ನ ಗಲ್ಲಿಗೇರಿಸಿದರೆ ಆಕೆಗೆ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತ ನಮ್ಮ ಎರಡು ಬೇಡಿಕೆ ಇದ್ದು. ಅಂಥದ್ರಾಗಿಂತ ಹೇಳಿಕೆ ಕೊಟ್ಟರೆ ನನಗೇನು ಅನಿಸ್ತೈತಿ, ಇವರು ಈ ರೀತಿ ಹೇಳಿಕೆ ಕೊಡೋದ್ರಿಂದ ಆಕೆನ ಆತ್ಮಕ್ಕೆ ಶಾಂತಿ ಕೊಡೋವಂಥ ಕೆಲಸ ಮಾಡ್ತಾಯಿಲ್ಲ.